ವೀರಪ್ಪನ್‌ಗೆ ಯಾವಾಗ ಶಸ್ತ್ರಾಸ್ತ್ರಗಳ ಒಂದು ಅಭಾವ ಅಂತ ಆಗುತ್ತೆ, ಅವಾಗ ಹೊಸ ಹೊಸ ಶಸ್ತ್ರಾಸ್ತ್ರಗಳನ್ನ ವೀರಪ್ಪನ್ ಖರೀದಿ ಮಾಡ್ಬೇಕಾಗಿರುತ್ತೆ. ಅವಾಗ ಗುರುನಾಥನ್ನು ಏನು ಪ್ಲಾನ್ ಮಾಡ್ತಾನೆ, ಈ ಸೇತ್ಕುಳಿ ಗೋವಿಂದ ಎಲ್ಲ ಟೀಮಲ್ಲಿರ್ತಾರೆ. ಗುರುನಾಥನ್ ಏನು ಪ್ಲಾನ್ ಮಾಡ್ತಾನೆ ಅಂತ ಹೇಳಿದ್ರೆ, ಶಸ್ತ್ರಾಸ್ತ್ರಗಳು ಬೇಕು ಅಂತೇಳಿ ಇಲ್ಲೇ ಒಂದು ಒಬ್ಬನ್ನ ಲೋಕಲ್ ಆಗಿ ಒಬ್ಬನ್ನ ಪರಿಚಯ ಮಾಡಿಕೊಂಡು ಅವನ ಮೂಲಕ ಶಸ್ತ್ರಾಸ್ತ್ರಗಳನ್ನ ತರುವಂತಹ ಇದಕ್ಕೆ ಹೋಗ್ತಾನೆ. ಅವಾಗ ಗುರುನಾಥನ್‌ಗೆ ಅವ ಏನು ಆ ಹುಡುಗ ಇರ್ತಾನೆ, ಅವನು ಕಮಲಾನಾಯಕ್ ಅಂತ ಹೇಳ್ಬಿಟ್ಟು. ಕಮಲಾನಾಯಕ್ ಈ ಟಿ ಹರಿಕೃಷ್ಣ ಮತ್ತು ಶಕೀಲ್ ಅಹಮದ್ ಸರಿಗೆ ತುಂಬ ದಿನಗಳಿಂದ ಪರಿಚಯ ಇರ್ತಾನೆ. ಕಮಲಾನಾಯಕನ ಒಂದು ಹೇಳಿಕೆಯನ್ನು ಅವರು ಇಟ್ಕೊಂಡ್ಬಿಟ್ಟು ಈ ಶಸ್ತ್ರಾಸ್ತ್ರಗಳನ್ನು ಕೊಡುವಂತಹ ಒಂದು ಮಾರ್ವಾಡಿ ವೇಷದಲ್ಲಿ ಈ ಟಿ ಹರಿಕೃಷ್ಣ ಸಾಹೇಬರು ಮತ್ತು ಶಕೀಲ್ ಅಹಮದ್ ಸಾಹೇಬರು ಬರ್ತಾರೆ. ಬೆಳಗ್ಗೆ ಮುಂಚೆ ಇಲ್ಲಿ ಬರ್ತಾರೆ. ಇದೇ ಕ್ರಾಸು ನೋಡಿ ಸ್ನೇಹಿತರೆ, ನನ್ನ ಹಿಂದೆ ಏನು ಕಾಣ್ತಾ ಇದೆಯಲ್ಲ, ಇದೇ ಕ್ರಾಸು. ಈ ಕ್ರಾಸಲ್ಲಿ ಬರಬೇಕಾದ್ರೆ ಕಮಲಾನಾಯಕ್ ಡಬಲ್ ಗೇಮ್ ಆಡ್ತಾನೆ. ಮೊದಲದಾಗಿ ಅವರಿಗೆ ಪೊಲೀಸ್ ಇನ್ಫಾರ್ಮರ್ ಆಗಿರ್ತಾನೆ. ಪೊಲೀಸ್ ಇನ್ನೇನು ಬರ್ತಾರೆ ಅನ್ನೋ ಟೈಮಿಗೆ ವೀರಪ್ಪನಿಗೆ ಮಾಹಿತಿ ಹೇಳ್ತಾನೆ. ವೀರಪ್ಪನ್ ಆ ಜಾಗದಿಂದ ಬೇರೆ ಕಡೆ ಹೋಗಿರ್ತಾನೆ. ವೀರಪ್ಪನ್ ಇದ್ದಂತಹ ಗುರುತುಗಳು ಅಲ್ಲಲ್ಲೇ ಅವರಿಗೆ ಸಿಗ್ತವೆ. ಇದೇ ರೀತಿ ತುಂಬ ಸಲ ಆಗುತ್ತೆ. ಪೊಲೀಸರು ಏನು ಮಾಡ್ತಾರೆ, ಪೊಲೀಸರು ಅಂದರೆ ಟಿ ಹರಿಕೃಷ್ಣ ಸಾಹೇಬರು ಮತ್ತು ಶಕೀಲ್ ಅಹಮದ್ ಸಾಹೇಬರು ಕಮಲಾನಾಯಕನ ಪೂರ್ಣ ಪ್ರಮಾಣದಲ್ಲಿ ನಂಬಿಡ್ತಾರೆ. ಈ ಕಮಲಾನಾಯಕ್ ನಂಬಿಕೆಗೆ ದ್ರೋಹವನ್ನು ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ,